ಮನೆ ದೊಡ್ಡ ಮನುಷ್ಯರು ನಮ್ಮಪ್ಪನಿಗೆ ಟಾರ್ಚರ್ ಕೊಡೋದಕ್ಕೆ ನೀವ್ಯಾರು ಅಂತ ಕೇಳಿದ್ರಲ್ಲ, ಅವ್ರಿಗೆ ಉತ್ತರ ಕೊಡೋ ಸಮಯ ಈಗ ಬಂದಿದೆ ಅಲ್ವಾ ವಿಜಯ್? ಮನೆ ಹಿರಿಯರು ಯಾವಾಗಲೂ ಎಂಥ ಮಕ್ಕಳ ಬಗ್ಗೆ ಜಾಸ್ತಿ ಗಮನ ಕೊಡ್ತಾರೆ ಗೊತ್ತಾ ಸಂಜು? ಇನ್ಯಾರ ಬಗ್ಗೆ? ಕೈಲಾಗದೆ ಇರೋ ಮಕ್ಕಳು, ತಮ್ಮನ್ ತಾವು ಕಾಪಾಡ್ಕೊಳಕ್ ಆಗದೆ ಇರೋ ಮಕ್ಕಳ ಬಗ್ಗೆ ತಾನೆ. ನಿಮ್ಮಪ್ಪನೂ ಹಾಗೆ. ಅವ್ರು ಮಾಡಿರೋ ಒಂದೇ ಒಂದು ತಪ್ಪಿಂದ ನಾವು ಜೀವನ ಪೂರ್ತಿ ಹೆದರ್ಕೊಂಡು ಬದುಕಬೇಕಾಗಿದೆ. ಆ ರಹಸ್ಯ ಏನಾದ್ರೂ ಹೊರಗೆ ಬಂದ್ರೆ ನಾವಲ್ಲ ಮಕ್ಕಳ, ನೀವೆಲ್ಲರೂ ಬೀದಿ ಪಾಲಾಗ್ಬೇಕಾಗತ್ತೆ. ಇಷ್ಟು ವರ್ಷ ಈ ಮನೆ ರಹಸ್ಯನ ಕಾಪಾಡಿ ನಿಮ್ಮಪ್ಪನ ಉಳಿಸ್ಕೊಂಡಿದ್ದಕ್ಕೆ ಸರಿಯಾದ ಪ್ರಶ್ನೆ ಕೇಳಿದ್ರು. ಗುಡ್, ವೆರಿ ಗುಡ್. ದೇವ್ರೇ, ಇವತ್ತು ಇದೊಂದು ಕ್ಷಣದಿಂದ ನನ್ನ ಪಾರು ಮಾಡು. ಈ ಸತ್ಯವತಿ ಕಣ್ಣಿಂದ ನನ್ನನ್ನು ಬಿಡುಗಡೆಗೊಳಿಸು. ಆ ರಹಸ್ಯ ಏನು ಅಂತ ಹೇಳ್ಬಿಡ್ಲಾ ವಿಜಯ್? ಜಾಸ್ತಿ ಬೈಬೇಡಿ ಅದಕ್ಕೆ. ವಿಜಯ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ? ಇಷ್ಟೆಲ್ಲ ಆದ್ಮೇಲೂ ಹೆಚ್ಚು ಕಡಿಮೆ ಆಗೋದಕ್ಕೆ ಏನಾದ್ರೂ ಉಳಿದಿದ್ಯಾ ಹೇಮಾ? ದಡ್ಡಿ ದಡ್ಡಿ ಕಣೆ ನೀನು.
ನೀನೇ ಕಾಣ್ತೀಯಲ್ಲ ವಸು. ನಾನಕ್ರೆ ನೀನು ನಗ್ತೀಯಲ್ಲ ವಸು. ಹಲೋ ಅಮ್ಮ. ಹಲೋ ಅಮ್ಮ. ಹಲೋ ವಸು. ವಸು ವಸು ಸಾರಿ ವಸು, ಸಾರಿ, ಇದನ್ನ ಕ್ಷಮಿಸ್ಬಿಡು ವಸು. ಅದು ನಾನು ಕದ್ದು ಮಾತಾಡ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಫೋನ್ ಮಾಡಕ್ಕೂ ಧೈರ್ಯ ಇರಬೇಕು. ಕಾನ್ಫಿಡೆಂಟ್ ಆಗಿ ಮಾತಾಡಕ್ ತಾಕತ್ತಿಲ್ದೇ ಇರೋರು ಈ ರೀತಿ ಪಿಸುದನಿಲ್ ಮಾತಾಡಬಾರ್ದು. ಅದು ಗಂಡಸರಿಗೆ ಅವಮಾನ. ನೀವ್ ಈ ತರ ಕದ್ದು ಮುಚ್ಚಿ ಅಮ್ಮನ ಹತ್ರ ಮಾತಾಡ್ತೀರಾ ಅಂತ ಗೊತ್ತಿದ್ದಿದ್ರೆ ಮನೆ ಎಲ್ಲಾ ಫೋನ್ಸ್ ಕಟ್ ಮಾಡಿ ಬಿಸಾಕ್ತಿದ್ದೆ. ಸಾತ್ವಿಕ್ ಪ್ಲೀಸ್, ಪ್ಲೀಸ್ ಇದೊಂದ್ಸಲ ನನ್ನ ಮಾತು ಕೇಳೋ. ಇಲ್ಲ, ಆಗಲ್ಲ. ಪ್ಲೀಸ್ ಸಾತ್ವಿಕ್, ಒಂದೇ ಒಂದ್ಸಲ ವಸುಗೆ. ಒಂದ್ಸತಿ ಅಲ್ಲ, ಈ ಜೀವಮಾನದಲ್ಲೇ ಒಂದೇ ಒಂದ್ಸತಿನೂ ಅಮ್ಮನಿಗೆ ಫೋನ್ ಕೊಡಲ್ಲ. ಸಾತ್ವಿಕ್ ಪ್ಲೀಸ್ ಕಣೋ. ನಿನ್ ಕಾಲು ಹಿಡ್ಕೊತೀನಿ, ಒಂದೇ ಒಂದ್ಸಲ ವಸುಗೆ ಪ್ಲೀಸ್. ಅಪರಾಧ ಆಗತ್ತೆ ಅಂತ ಮೊದಲೇ ಯೋಚನೆ ಮಾಡೋರು ಪೊಲೀಸ್. ಇದು ಬೇರೆನಾ? ನೋಡಿದ್ಯಾ ಹೇಮಾ? ಹೇಮಾ, ಏನಾಯ್ತಣ್ಣ? ಬುದ್ಧಿವಂತಿಕೆ ತೋರಿಸ್ತಾರೆ. ನನ್ನ ಹತ್ರನೇ ಬುದ್ಧಿವಂತಿಕೆ ತೋರಿಸ್ತಾರೆ. 17 ವರ್ಷದ ವಿಜಯರಾಜ್ 16 ವರ್ಷದ ವಸುಂಧರಾ ಹತ್ರ ಮಾತಾಡ್ಬೇಕಂತೆ. ಶಾಲಿನಿ, ಆ ವಿಜಯರಾಜ್ ಇನ್ನೊಂದು ಸತಿ ಮನೆಗೆ ಫೋನ್ ಮಾಡಿದೆ ನನಗೆ ಹೇಳು. ಅಮ್ಮ ಯಾಕಾದ್ರೂ ಅವ್ರು ಕಾಲ್ ರಿಸೀವ್ ಮಾಡ್ತಾರೋ. ನೆತ್ತಿಗೆ ಹತ್ತಿದ್ದು ನೀರಲ್ಲ, ಪಿತ್ತ, ಪ್ರೇಮದ ಪಿತ್ತ. ವಿಜಯ್ ನಮ್ಮ ಹತ್ರನೇ ಕೆಮ್ಮ ತರ ನಾಟಕ ಆಡ್ಕೊಂಡು ರೂಮ್ ಸೇರ್ಕೊಂಡಿದ್ದು ವಸುಂಧರಾಗೆ ಫೋನ್ ಮಾಡೋದಿಕ್ಕೆ. ಬರ್ಲಿ ಬರ್ಲಿ ರೂಮಿಂದ ಆಚೆಗೆ.
ಬಂದ ನೋಡು. ಹೋಗು, ನೀನೇ ವಿಚಾರಿಸ್ಕೊ. ಕೊನೆಗೂ ನನ್ನ ತಲೆ ಮೇಲೆ ಚಪ್ಪಡಿ ಎಳಿತಾ ಇದ್ದೀರಾ. ಮಕ್ಕಳ, ಅಪ್ಪನ ಪರ ವಕಾಲತ್ತು ವಹಿಸೋ ಮಕ್ಕಳ, ಈಗ ನಿಮ್ಮ ಅಪ್ಪನ ತಪ್ಪಿಗೆ ಏನ್ ಶಿಕ್ಷೆ ಕೊಡ್ತೀರೋ? ನಮ್ಮಪ್ಪ ಯಾವಾಗಲೂ ಸರಿ ಅಂತ ಬೊಗಳ್ತಾರೆ, ಅವ್ರನ್ನೇನ್ ಕೇಳ್ತೀಯ? ಈ ಮನೆನ ಆವತ್ತಿಂದ ಕಾಪಾಡ್ಕೊಂಡು ಬಂದವರು ನಾವಿಬ್ರು. ನಿನಗೇನ್ ಸರಿ ಅಂತ ತೋಚುತ್ತೋ ಅದನ್ನ ಮಾಡು. ಏನ್ ಮಾಡ್ಲಿ ಹೇಮಾ? ಇವ್ರು ಯಾವತ್ತೂ ಮನೆಯಿಂದ ಹೊರಗಡೆ ಹೋಗ್ಲೇಬಾರ್ದು. ಹಾಗ್ ಮಾಡಿ. ನೀವು ರೂಮ್ ಒಳಗಡೆ ಹೋಗಿ. ನೀವೆಲ್ಲೂ ಹೊರಗಡೆ ಹೋಗ್ಬಾರ್ದು. ಯಾವಾಗ್ಲೂ ನನ್ನ ಕಣ್ಮುಂದೆನೇ ಇರ್ಬೇಕು. ಹೇಮಾ, ಇನ್ನೊಂದ್ಸಲ ಕದ್ದು ಫೋನ್ ಮಾಡೋದಾಗ್ಲಿ, ಕದ್ದು ಭೇಟಿ ಆಗೋದಾಗ್ಲಿ ಮಾಡಿದ್ರೆ ನಿನ್ನ ಗಂಡ ವಿಜಯ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಡು. ನಡೀರಿ. ಸಾಧ್ಯನಾ ಇದೆಲ್ಲ? 8ನೇ ಕ್ಲಾಸಲ್ಲಿ ಓದಿದ ಜ್ಞಾಪಕ, ಜೀತ ಪದ್ಧತಿ ಇಲ್ಲ ಅಂತ. ಹೇಗ್ ಸಾಧ್ಯ ಇದೆಲ್ಲ? ಯಾವುದು? ಅಪ್ಪನ್ನ ಈ ತರ ಹೆಲ್ಪ್ಲೆಸ್ ಮಾಡಿ ಕೂಡ ಹಾಕಿದಾರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗಿನ ಕಾಲದಲ್ಲಿ ಒಬ್ಬ ಗಂಡಸನ ಕೂಡ ಹಾಕೋದು ಅಂದ್ರೆ ಏನ್ ಸಂಜು? ಪಾಪ ಅಪ್ಪ ಮರ್ಯಾದೆನೆ ಕೊಡಲ್ಲ. ಕೂರು ಅಂದ್ರೆ ಕೂರ್ಬೇಕು, ನಿಲ್ಲು ಅಂದ್ರೆ ನಿಲ್ಬೇಕು. ಕೋಲೆ ಬಸವ ಅನ್ಕೊಂಡ್ಬಿಟ್ಟಿದ್ದಾರೆ ಅಪ್ಪನ. ಆದ್ರೆ ಅಪ್ಪ ಯಾಕೆ ಇಷ್ಟ ತಲೆ ತಗ್ಗಿಸ್ಬೇಕು? ಈ ಗುಲಾಮ್ಗಿರಿನ ಯಾಕೆ ಒಪ್ಕೋಬೇಕು? 17 ವರ್ಷದಿಂದ ಇದನ್ನೆಲ್ಲ ಸಹಿಸ್ಕೊಂಡ್ ಬಂದಿದಾರಲ್ಲ, ಯಾಕೆ ತಿರುಗ್ ಬೀಳ್ತಾ ಇಲ್ಲ? ಅವ್ರು ಏನ್ ತಪ್ಪು ಮಾಡಿದಾರೆ ಅಂತ ನನಗೊಂದು ಅರ್ಥ ಆಗ್ತಿಲ್ಲ. ಅಪ್ಪ ಯಾಕೆ ತಿರುಗಿ ಬಿದ್ದಿಲ್ಲ? ಅಪ್ಪ ಯಾಕೆ ಇದನ್ನ ಸಹಿಸ್ಕೊಂಡಿದ್ದಾರೆ? ಅಂದ್ರೆ ನಾವು ತಪ್ಪು ಮಾಡಿದೀವಿ. ನಾವು ತಪ್ಪು ಮಾಡಿದಕ್ಕೆ ಇದಲ್ಲ. ಏನು? ನಾವು ತಪ್ಪು ಮಾಡಿದೀವಾ? ನಾವುಗಳು ಹುಟ್ಟಿದ್ದೇ ತಪ್ಪು ಅಂತ ಒಂದೊಂದ್ಸರಿ ನಂಗೆ ಅನ್ಸುತ್ತೆ. ನಮಗೋಸ್ಕರ ಅಪ್ಪ ಇಲ್ಲಿದ್ದಾರೆ. ಅಮ್ಮ ಅಮ್ಮಾಯಿಕಿ. ಬಹುಶಃ 17 ವರ್ಷದಿಂದ ಅಪ್ಪ ವಸುಂಧರಮ್ಮನ್ನ ಕರ್ಕೊಂಡು ಹೋಗಿ ಬೇರೆ ಊರಿಗೆ ಹೋಗಿ ಯಾರಿಗೂ ಗೊತ್ತಾಗದೆ ಇರೋ ತರ ಇರೋದ್ರಲ್ಲಿ ಕಷ್ಟ ಆಗ್ತಾ ಇರ್ಲಿಲ್ಲ. ಆದ್ರೆ ಅಪ್ಪ ನಮ್ಗೋಸ್ಕರ ನಿಂತ್ರು. ನಮ್ಗೋಸ್ಕರ ಕಣೆ ಅಪ್ಪ ಗುಲಾಮ್ಗಿರಿ ಅನ್ಭವಿಸ್ತಾ ಇರೋದು. ನಾವು ಅಪ್ಪ ಇಲ್ಲದೆ ಸಫರ್ ಆಗ್ಬಾರ್ದು ಅಂತ ಅಪ್ಪ ವಸುಂಧರಮ್ಮನ್ನ ಕಳ್ಕೊಂಡು ಸಫರ್ ಆಗ್ತಾ ಇದಾರೆ ಅಷ್ಟೇ. ಹೌದು, ಆದ್ರೆ ಸತ್ಯವತಿ ಅತ್ತೆ ಮಾತ್ರ ಎಲ್ರೂ ಬುಗ್ರಿ ಆಡಿಸ್ದಂಗ ಆಡಿಸ್ತಿದ್ದಾರೆ. ಅದೇ ಚಿದಂಬರ ರಹಸ್ಯ ತರ ಆಗ್ಬಿಟ್ಟಿದೆ ಕಣೆ. ಇಲ್ದಿದ್ರೆ ಅಪ್ಪ ಇಷ್ಟೊಂದು ಹೆದರ್ತಾ ಇರ್ಲಿಲ್ಲ. ಯಾವುದೋ ದೊಡ್ಡ ರಹಸ್ಯ ಇದೆ. ಏನ್ ಗೊತ್ತಾ, ಸತ್ಯಗಳು ಕಾಲದಿಂದ ಕಾಲಕ್ಕೆ ಊರಿಂದ ಊರಿಗೆ ಬದಲಾಗತ್ತೆ. ಆದ್ರೆ ನಾವು ಹೆದರ್ಬಾರ್ದು. ಇದನ್ನ ಅಣ್ಣ ಹೇಳ್ಕೊಟ್ಟಿದ್ದು. 20 ವರ್ಷಗಳ ಹಿಂದೆ ಏನೋ ನಡೆದಿದೆ. ಅದಕ್ಕೆ ಅಪ್ಪ ವಸು ದೊಡ್ಡಮ್ಮನ್ನ ಬಿಟ್ಟು ಬಂದ್ರು ಅಂತ ಕಾಣುತ್ತೆ. ಏನೂ ತಪ್ಪಿಲ್ಲ ವಸು ದೊಡ್ಡಮ್ಮಂದು, ಆದ್ರೂ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ದೀಪದ ಕೆಳಗೆ ಕತ್ಲೆ ಇರತ್ತೆ ನಂದಿನಿ. ಇದಕ್ಕೆಲ್ಲ ಏನ್ ಮಾಡೋದೀಗ? ಹೇಗಿದ್ರಿಂದ ಹೊರಗೆ ಬರೋದು? ನೀನೇ ಇದಕ್ಕೆಲ್ಲ ಪ್ಲಾನ್ ಮಾಡ್ಬೇಕು. ನಾನಾ? ಹೌದು, ಮತ್ತೆ ಅತ್ತೆ ಎದುರು ಯುದ್ಧ ಶುರು ಮಾಡಿದವಳು ನೀನು. ಈ ಯುದ್ಧಕ್ಕೆ ನೀನೇ ದಂಡ ನಾಯಕಿ. ಫಸ್ಟ್ ಟೈಮ್ ಅತ್ತೆ ಬಾಯಿ ಮುಚ್ಚಿಬಿಟ್ಟೆ. ಅದೇ ಆಶ್ಚರ್ಯ ನನ್ಗೆ. ಅಲ್ಲ, ಚೋಟ್ ಮೆಣಸಿನ್ಕಾಯಿಗೆ ಎಲ್ಲಿಂದ ಬಂತು ಧೈರ್ಯ ಅಂತ
ನನ್ಗಾದ್ರೆ ಗುರುವಾಗಿ ಅಣ್ಣ ಇದ್ದಾರೆ, ನಿನ್ಗೆ ಯಾರಿದ್ದಾರೆ? ಬಿಡೆ, ಪರಮವೀರ ಪ್ರಶಸ್ತಿ ಕೊಡಿಸ್ತೀನಿ ನಿನ್ಗೆ. ಸತ್ತೋರು ಕೊಡೋದು. ಬೇಡ, ಶೌರ್ಯ ಪ್ರಶಸ್ತಿ ಕೊಡಿಸ್ತೀನಿ, ಓಕೆನಾ? ಪ್ರಶಸ್ತಿಗೆ ಸಸ್ತಿ ಏನು ಬೇಡ. ಅಪ್ಪ ಈ ಮನೆ ಅನ್ನೋ ಸೆರ್ಮನೆಯಿಂದ ಬಿಡುಗಡೆ ಆದ್ರೆ ಅಷ್ಟೇ ಸಾಕು. ಅದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಏನೇ ಬಂದ್ರೂ ಹೆದರಬಾರ್ದು, ಗೊತ್ತಾಯ್ತಾ ತ್ರಿವೇಣಿ? ಹೆದ್ರಲ್ಲ, ಆದ್ರೆ ನಿನ್ಗಿರೋ ಧೈರ್ಯದಲ್ಲಿ ನಂಗೆ ಸ್ವಲ್ಪ ಕೊಡು. ರೆಂಟ್ಗ ಲೀಸ್ಗ? ಸಾಕ್ ತಮಾಷೆ, ಎಲ್ಲಾನು ಸರಿ ಮಾಡೋಣ. ಮೊದ್ಲು ನಾವು ಒಗ್ಗಟ್ಟಾಗಿರ್ಬೇಕು, ಪ್ಲಾನ್ ಮಾಡ್ಬೇಕು. ಅದ್ ಹೇಗೆ? ಯೋಚನೆ ಮಾಡಿ ಯುದ್ಧ ಮಾಡಿದ್ರೆ ಸಕ್ಸಸ್ ಸಿಗತ್ತೆ. ಯುದ್ಧ ಮಾಡನ್ವಾ? ನಾನ್ ರೆಡಿ. ನೀನ್ ಯಾಕೆ ಸುಮ್ಮನಿದ್ಯಾ? ಆ 2 ಕೈ ಕಾಣಿಸ್ತಿಲ್ಲ, ಅದಕ್ಕೆ. ಯಾವುದು? ಸಾತ್ವಿಕ್ ಕಣ್ಣಂದು, ಶಾಲಿನಿ ಅಕ್ಕಂದು. ಅವರು ಮಾನಸಿಕವಾಗಿ ನಮ್ಮ ಜೊತೆ ಇದ್ದಾರೆ. ನಾನು, ನೀನು, ನಂದಿನಿ, ಶಾಲಿನಿ, ಅಣ್ಣ ಎಲ್ಲ ಒಂದೇ ಫ್ಯಾಮಿಲಿ. ಹೌದು, ನಾವು 5 ಜನ ಸೇರಿದ್ರೆ ಇದನ್ನೆಲ್ಲ ಬದಲಾಯಿಸ್ಬೋದು. ನನ್ನ ಮಾತು ನಂಬುತ್ರಿ ಬೇಡಿ. ಹೌದು, ಈಗ ಸತ್ಯತೆನ ಗೋಪಿ ಮಾವನ್ನ ನಾವೆಲ್ಲರೂ ಸೇರಿ ಮಟ್ಟ ಹಾಕ್ಬೋದು. ಬಂದೆ, ಅಣ್ಣನ ಜೊತೆ ಕೆಲಸ ಇದೆ. ಅಮ್ಮನ ಜೊತೆ ಮಾತಾಡೋದಕ್ಕೆ ಅವಾಗ್ಲಿಂದ ಟ್ರೈ ಮಾಡ್ತಾ ಇದ್ದಾನೆ, ಆದ್ರೆ ಅಮ್ಮ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಕೈ ಕಾಲ್ ಕಟ್ ಹಾಕ್ದಂಗ ಆಗ್ತಿದೆ ಶಾಲಿನಿ. ಅಮ್ಮ ಬೇರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತಾನೆ ಗೊತ್ತಿಲ್ಲ. ಹೋಗ್ಲಿ, ಫ್ರೆಂಡ್ಗಾದ್ರೂ ಹೇಳೋಣ ಅಂದ್ರೆ. ಯಾವ ಫ್ರೆಂಡು? ಅಮ್ಮನ ಫ್ರೆಂಡ್ಸ್ ನಿಂಗೆ ಯಾರಾದ್ರೂ ಗೊತ್ತಿದ್ದಾರಾ ಶಾರ್ವರಿ? ಅದೇ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ಅವ್ರನ್ನ ಕೇಳೋಣ ಅಂದ್ರೆ ಯಾರು ಗೊತ್ತಿಲ್ವಲ್ಲ ಅಂತ ಹೇಳೋಣ ಅಂತ ಹೊರಟೆ. ನನಗ್ ಸಂಕಟ ಆಗ್ತಾ ಇದೆ. ಹೊಟ್ಟೆಲ್ ಸಂಕಟ ಆಗ್ತಾ ಇದೆ. ಅದು ಹೇಗೆ ಅಂತ ಹೇಳಕ್ ಆಗ್ತಾ ಇಲ್ಲ ನನ್ಗೆ. ಏನೋ ನನಗೆ ತುಂಬಾ ಮುಖ್ಯವಾದಿರೋ ಏನನ್ನೋ ಕಳ್ಕೊಂಡ್ಬಿಡ್ತೀನಿ ಅಂತ ಫೀಲ್ ಆಗ್ತಾ ಇದೆ.
ಬೆಟ್ಟದ ಮೇಲಿಂದ ಪಾತಾಳಕ್ಕೆ ಬೀಳ್ತಾ ಇದ್ರೆ ಹೇಗಾಗತ್ತೋ ಹಾಗೆಲ್ಲ ಆಗ್ತಾ ಇದೆ. ಅಣ್ಣ, ನನಗೂ ಹಾಗೆ ಅನ್ನಿಸ್ತಿದೆ. ಹೇಳೋಕ್ ಗೊತ್ತಾಗ್ತಾ ಇಲ್ಲ. ಅಮ್ಮ ಮನೆಗ್ ಬರ್ತಾಳೆ ಅಂತ ಗೊತ್ತು, ಆದ್ರೂ ಜೋರಾಗಿ ಅಳಬೇಕು ಅನ್ನಿಸ್ತಿದೆ. ಅಮ್ಮ ಎಲ್ಲಿ ಹೋಗಿರ್ಬಹುದು ಅಂತ ಒಂದ್ ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ. ಮನೆ ಪೂರ್ತಿ ಹುಡುಕ್ಬಿಟ್ಟೆ. ಫಸ್ಟ್ ಟೈಮ್ ನಾನು ತಪ್ಪು ಮಾಡಿದ್ನೇನೋ ಅನಿಸ್ತಾ ಇದೆ. ಅಮ್ಮನಿಗೆ ಅವ್ರು ಫೋನ್ ಮಾಡಿದಾಗ ನಾನು ಸರಿಯಾಗಿ ಮಾತಾಡ್ಬೇಕಾಗಿತ್ತು.